ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ಏಕೆಂದರೆ ನಾನು ಹಾಕಿದಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈಗ ಟೈಮ್ ಬಂದು 5 o'clock ಆಗಿದೆ. ಈಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ತಿಂಡಿಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಪೂರಿ ಮತ್ತು ಬೀಟ್ರೋಟ್ ಇತ್ತು, ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಫಸ್ಟು ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಇದು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಹಾಕಿ ಎಲ್ಲ ಫಸ್ಟ್ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫುಲ್ ನಾದಿಟ್ಟು ಒಂದು 1/2 hour 3/4 hour ನೆನೆದ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ. ಅದರಿಂದ ಈಗ ಫಸ್ಟು ಸ್ವಲ್ಪ ಚಟ್ನಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಕಾಯೆಲ್ಲ ತುರ್ಕೋತಾ ಇದ್ದೀನಿ. ಕಾಯಿ ಇರಲಿಲ್ಲ, ತೀರೋಗಿತ್ತು. ಅದರಿಂದ ನಗು, ಸ್ಮೈಲ್ 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 ಮಾಡೆ, ನಗದೇ ಇಲ್ವಲ್ಲ ನೀನು. ಪಪ್ಪಿ ಕೊಡವ ಅಣ್ಣ. ಕೈ ಇದು ಮಾಡ್ಕೊಬಿಟ್ಟಿ, ಕೈ ತುರ್ಕತಿ ಅದಿ ಪೂರ್ವಿ, ಹುಷಾರು. ಸುಮ್ಮನೆ ಕುತ್ಕೋಗಿಲ್ಲ ಅಂದ್ರೆ ಬೇಡ. ಯಾರ ಥರ ತುರಿತೀಯಾ? ನಿಂಗೆ ಬರುತ್ತಾ? 2 1 2 ಮಗ್ಗಿ ಹೇಳ್ಕಂದ, ಬಾಯಟ್ ಮಾಡ್ಕೊ ಹೋಗ್ಬೇಕಂದ ಇವತ್ತು. ಹಾಗೆ ಅಷ್ಟರೊಳಗೆ ಇಬ್ಬರು ಕೂಡ ಎದ್ದರು. ಅವ್ರಿಗೂ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ಕೂತಿದ್ರು. ಹಾಗೆ ನಾನು ಸ್ವಲ್ಪ ಬೀಟ್ರೋಟ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತುರ್ಕೋತಾ ಇದ್ದೆ. ಆಗ ಪೂರ್ವಿನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ, ತುರಿತೀನಿ ಅಂತ ಅಂದ್ಬಿಟ್ಟು. ಅಷ್ಟಾದಮೇಲೆ ಅವ್ರಿಗೆಲ್ಲ ರೆಡಿ ಮಾಡಬೇಕಿತ್ತು. ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟು ಒಂದು ಬಾಣಲಿಗೆ ಎಣ್ಣೆ, ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಸಾಲ್ಟ್ ಹಾಕಂದರೆ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಯಾಕೆ ಅಂದರೆ ಮಕ್ಕಳು ತಿಂತಾರಲ್ಲ, ಅವ್ರಿಗೆ ಸ್ವಲ್ಪ ಖಾರ ಇಷ್ಟಪಡಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನಮಗೆ ಇದನ್ನು ಇನ್ನೂ ಒಂಥರ ಮಾಡ್ತಾರೆ, ಸಣ್ಣಕ್ಕೆ ಹಚ್ಕೊಂಡು ಮಸಾಲೆ ಮಾಡಿಸ್ಕೊಂಡು ಆ ಥರ ಮಾಡ್ತಾರೆ. ನಮಗೆ ಆ ಥರ ಇಷ್ಟ ಆಗಲ್ಲ, ಅದರಿಂದ ನಾವು ಹಿಂಗೆ ತುರಿದ್ಕೊಂಡೇ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಪೂರ್ವಿ ಇನ್ನೊಂದಿತ್ತು ಅಂದ್ಬಿಟ್ಟು ತುಂಬ ತುರಿತಾ ಇದ್ದ. ಅಷ್ಟರೊಳಗೆ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಯಿತು. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದರಿಂದ ಅಷ್ಟರೊಳಗೆ ಸ್ವಲ್ಪ ತುರಿತಿರ್ತೀವಲ್ಲ ಬೀಟ್ರೋಟ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೀರು ಹಾಕೋ ಹಾಗಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ತುರಿದಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಒಂದು ಸೈಡಲ್ಲೆಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಹಾಗೆ ಇನ್ನೊಂದು ಬಾಣಲಿಗೂ ಕೂಡ ಎಣ್ಣೆ ಬಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಈ ಬಾಣಲಿಲಿ ಪಲ್ಯ ಎಲ್ಲ ರೆಡಿ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಬೇಯೋ ತನಕ ಪ್ಲೇಟ್ ಏನಾದರೂ ಮುಚ್ಚಿಟ್ಬಿಟ್ರೆ ಅದು ಬೇಗ ಕೂಡ ರೆಡಿ ಆಗುತ್ತೆ. ಅದರಿಂದ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಅಷ್ಟರೊಳಗೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು. ಪೂರಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಸಾಫ್ಟಾಗಿ, ತುಂಬ ಚೆನ್ನಾಗಿ ರುಚಿಯಾಗಿತ್ತು. ಯಾಕೆಂದರೆ ಸ್ವಲ್ಪ ಚಿರೋಟಿ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಅದರಿಂದ ಪೂರಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸಿಕ್ಕಾಪಟ್ಟೆ ಸೂಪರಾಗಿ ಬಂದಿತ್ತು. ಆದ್ಯ ಪೂರಿ ಇಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂದರು. ತಿನ್ನವಾದ್ಯ ಬೇಗ. ಆಯ್ತಾ ಪೂರ್ವಿ, ಇನ್ನೊಂದು ಕೊಡ್ಲಾ? ಇವತ್ತ ಊಟ ದೇವಸ್ಥಾನದಲ್ಲಿ ಲಾಸ್ಟ್
ಯಾರು ಮಾಡೋರು, ಯಾರು ರಾತ್ರಿ ಮಾಡಿದ್ರು. ಅಷ್ಟರೊಳಗೆ ಹುಡುಗರಿಗೆಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ತಿನ್ನಿಸಿ ಅವ್ರಿಗೂ ಕೂಡ ವ್ಯಾನ್ ಹತ್ತಿಸಿ ನಾನು ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ 10:30 ಆಗ್ತು. ಅಷ್ಟರೊಳಗೆ ಸ್ವಲ್ಪ ಮಳೆ ಹನಿ ಕೂಡ ಆಗ್ತಾಯಿತ್ತು. ಸ್ವಲ್ಪ ಬಟ್ಟೆ ಎಲ್ಲ ಮಡಚಬೇಕಿತ್ತು. ಎಲ್ಲನೂ ಹಂಗೆ ಎತ್ಕೊಬಂದ್ಬಿಟ್ವಿ. ಸ್ವಲ್ಪ ಒಣೆ ಹಾಕಿದ್ವಲ್ಲ, ಅದೆಲ್ಲ ಸ್ವಲ್ಪ ಹನಿ ಬಿದ್ದುಬಿಡ್ತು. ಅದರಿಂದ ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಎತ್ಕೊಬಂದು ಹಾಕಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಎಲ್ಲನೂ ಮಡ್ಚ್ಕೋಬೇಕು. ಫುಲ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ನಮ್ಮ ಮನೆಯವರು ಒಂದು ಹಣ್ಣು ಕಿತ್ಕೊಟ್ಟಿದ್ರು. ಆ ಹಣ್ಣನ್ನ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇದು 3 ಕೊತ್ತಿಮರಿ ಇತ್ತು. ಅದನ್ನು ಯಾರೋ ಹಿಡ್ಕೊಂಡು ಹೋಗಿದ್ರು. ಇನ್ನೊಂದಿತ್ತು ಪಾಪ, ಅದು ಅರಿಸ್ತಾ ಇತ್ತು, ಇನ್ನೆರಡು ಮರಿ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಾಯಿತು. ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು, ಆ ಪಾತ್ರೆನೂ ಕೂಡ ವಾಶ್ ಮಾಡ್ಕೋಬೇಕಿತ್ತು. ಅಷ್ಟರೊಳಗೆ ದೇವ್ರ ಕಾರ್ಯ ಇತ್ತಲ್ಲ, ಅಲ್ಲಿಗೆ ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ನಾನು ಮತ್ತು ಅನಿತಕ್ಕ ಮತ್ತು ಕೀರ್ತಿ 3 ಜನನೂ ಹೊರಟಿದ್ವಿ. ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಬೇಕಾದ್ರೆ ಗಂಧದ ಕಡ್ಡಿ, ಅರಿಶಿನ, ಕುಂಕುಮ, ಕರ್ಪೂರ ಎಲ್ಲ ಬೇಕಿತ್ತು. ಅದನ್ನು ತಗೊಂಡು ಹೋಗೋಣ ಅಂತಂದ್ಬಿಟ್ಟು ಅಂಗಡಿಗೆ ಹೋಗಿದ್ದೆ. ಅಲ್ಲೇ ಹೋಗ್ಬೇಕಾದ್ರೆ ದಾರಿಲೇ ಇರ್ತಲ್ಲ, ಅಲ್ಲೇ ತಗೊಂಡು ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ. ಹೇಗೆ ಬರುತ್ತೆ ಈ ವಿಡಿಯೋ ಅಂತ ಫುಲ್ ಕೊನೆ ತನಕ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾಯಿದ್ದೀನಿ. ಅಕ್ಕ ಮತ್ತು ಕೀರ್ತಿ 3 ಜನನೂ ಕೂಡ ದೇವಸ್ಥಾನಕ್ಕೆ ಹೋದರು. ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ನಾನು ಆಲ್ರೆಡಿ ಹೋಗಿದ್ದು ಬಂದಿದ್ದೆ. ಅದರಿಂದ ಎಲ್ಲರೂ ಕೂಡ ಹೊರಡ್ತಾ ಇದ್ದರು. ಅವರು ಹೋಗಿದ್ದು ಬರಲಿ ಅಂತ ಅಂದ್ಬಿಟ್ಟು ನಾನು ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಪಾಪು ಕೂಡ ಕೂತಿತ್ತು. ಸ್ವಲ್ಪ ಮೋಡದ ವಾತಾವರಣನೇ ಇತ್ತು. ಆ ಪಾಪು ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಅಷ್ಟರೊಳಗೆ ಅವರು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದರು. ನಾವು ಕೂಡ ಊಟಕ್ಕೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ನಮ್ಮೂರಲ್ಲಿ ಆಂಜನೇಯ ದೇವ್ರದ್ದು ಪ್ರತಿಷ್ಠಾಪನೆ ಮಾಡಿದ್ದಲ್ಲ 48 ದಿನ, ಅದರದ್ದು ಇವತ್ತು ಕೊನೆ ಪೂಜೆ ಆಗಿತ್ತು. ಅದರಿಂದ ಊರಿಗೆಲ್ಲ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. 48 ದಿನವೂ ಕೂಡ ಒಬ್ಬೊಬ್ಬರು ಒಂದೊಂದು ಪೂಜೆ ಮಾಡಿಸಿದ್ದಾರೆ. ಮತ್ತು ಪ್ರಸಾದಕ್ಕೆ ಅನ್ನ ಮತ್ತು ಹುಳ್ಳಿಕಾಳು ಬಸ್ಸಾಂಬಾರು ಮತ್ತು ಹುಳ್ಳಿಕಾಳು ಪಲ್ಯ ಎಲ್ಲ ಮಾಡಿದರು. ಪಾಯಸ, ಮಜ್ಜಿಗೆ ಅನ್ನ ಎಲ್ಲ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇವಳು ಕೂಡ ಆಲ್ರೆಡಿ ಅಜ್ಜಿ ಜೊತೆ ಬಂದಿದ್ದರು. ಆಮೇಲೆ ನಮ್ಮ ಜೊತೆ ಕೂಡ ಜಾಯ್ನ್ ಆದಳು. ತುಂಬ ಆಟ ಆಡ್ತಾಯಿದ್ಲು. ನಾವು ಕೂಡ ಊಟ ಮಾಡಿಕೊಂಡು ಮನೆ ಕಡೆ ಹೊರಟು ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ಮಕ್ಕಳು ಕೂಡ ಬಂದಿದ್ದರು. ಅವರು ಇರಲಿಲ್ಲ. ಅವರು ಕಾನ್ವೆಂಟಿಂದ ಬರೋಷ್ಟರೊಳಗೆ ಆಲ್ರೆಡಿ ಕ್ಲೋಸ್ ಆಗಿತ್ತು. ಅದರಿಂದ ನಾನೇ ಹೋಗಿದ್ದು ಬಂದಿದ್ದೆ. ಅಲ್ಲಿಂದ ಬರ್ಬೇಕಾದ್ರೆ ಅವ್ರಿಗೂ ಕೂಡ ಪ್ರಸಾದ ಎಲ್ಲ ಕೊಟ್ಟಿದ್ದರು, ತಗೊಂಡು ಬಂದಿದ್ದೆ. ಅಲ್ಲಿಂದ ಬಂದಮೇಲೆ ಅವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕಿತ್ತಲ್ಲ, ಅದ್ರಾಗ ಅವ್ರಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ಒಟ್ಟಿಗೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ಕೇಳ್ತಾ ಇದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಸ್ವಲ್ಪ ಬಿಸಿಲು ಕೂಡ ಇತ್ತಲ್ಲ, ಬಿಸಿಲಿಗೆ ಬಟ್ಟೆ ಎಲ್ಲ ಹಾಕಿದ್ದೆ. ಅದನ್ನೆಲ್ಲ ಸ್ವಲ್ಪ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಡಚಿ ಎತ್ತಿಟ್ಕೋತಾ ಇದ್ದೆ. ಆಲ್ರೆಡಿ ಫಸ್ಟೇ ಸ್ವಲ್ಪ ಮಡಚಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ಸೀರೆ ಎಲ್ಲ ಇತ್ತು, ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಮಡಚಿಟ್ಕೋಬೇಕಾಗಿತ್ತು. ಬಟ್ಟೆ ಒಗೆಯೋದು, ಆದರೆ ಅದನ್ನೆಲ್ಲ ಮಡಚಿಡೋದಂತೂ ತುಂಬಾ ಭಾರಿ ರಿಸ್ಕ್ ಕೆಲಸ ಅದು. ಹಾಗೆ ಎಲ್ಲ ಕೆಲಸ ಕೂಡ ಮುಗಿದು ಬಂದಿತ್ತು. ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಬೇಕಿತ್ತು. ಸುಮ್ಮನೆ ಮೋಡದ ವಾತಾವರಣ ಇತ್ತಲ್ಲ, ಅದರಿಂದ ನಾಳೆ ಮಾಡ್ಕೊಳ್ಳೋಣ ಬಿಡು ಅಂತಂದ್ಬಿಟ್ಟು ಇರೋ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಒಂದು ಕಡೆ ತೊಗೊಬಂದು ಗುಡ್ಡೆ ಹಾಕ್ಬಿಟ್ಟಿದ್ವಿ. ಅದನ್ನೆಲ್ಲ ನೀಟಾಗಿ ಒಂದೊಂದಾಗಿ ಸೀರೆ ಎಲ್ಲ ಮಡಚಿ ಇಟ್ಕೋತಾ ಇದ್ದೆ. ಈಗ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಬಿಟ್ಬಿಟ್ಟು ಬಂದೆ ಅವ್ರನ್ನ. ಸಂಜೆ ಹೋಗಿ ನಮ್ಮ ಮನೆಯವರು ಕರ್ಕೊಂಡು ಬರ್ತಾರೆ, ನೈಟ್ ಅಲ್ವಾ ಅದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಯು.